ಹಾಲಿನ ರಾಮಣ್ಣ ಅವರ ಮನೆಯಲ್ಲಿ ನಾನು ಅವರ ಮಗನಾಗಿ ರವಿಕುಮಾರ್ ಸುಮಾರು ಒಂದು 10 ವರ್ಷದಿಂದ ಈ ಉತ್ಸವನ ಭಾಳ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆ ತಾಯಿ ನನಗೆ ಎಲ್ಲಿ ಗಂಟ ಶಕ್ತಿ ಕೊಡ್ತಾಳೆ ಅಲ್ಲಿ ಗಂಟ ನಾವು ವರ್ಷವೂ ಹೀಗೆ ಮಾಡುತ್ತೀವಿ. ಇನ್ನೂ ಮುಂದಿನ ದಿನಗಳಲ್ಲಿ ಆ ಅಮ್ಮ ಕಮ್ಯುನಿಟಿ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟರೆ ಇನ್ನೂ ಒಂದು ದೊಡ್ಡ ರೀತಿಯಲ್ಲಿ ಬೆಳಗ್ಗೆಯಿಂದ ಏನೆಲ್ಲ ಧರ್ಮ ಕಾರ್ಯಗಳು ನಡೆದು ಸರ್? ಪೂಜಾ ಕಾರ್ಯಗಳು? ಧರ್ಮ ಕಾರ್ಯ ಏನೂ ಇಲ್ಲ. ಅಮ್ಮ ಏನು ಇದು ಮಾಡೋದು ಅನುದಾನ ಮಾಡ್ತಾ ಇದ್ದಾರೆ. ಧರ್ಮ ಕಾರ್ಯ ಏನಿಲ್ಲ. ಹೆಚ್ಚು ಮುತ್ತೈದರಿಗೆ ಅಷ್ಟೊತ್ತಿಂದ ಸರ್ ಅಪಾರ ಸಂಖ್ಯೆಯಲ್ಲಿ ಬಂದಿದ್ದಾರೆ. ನಿಮ್ಮ ಪ್ರೀತಿ ವಿಶ್ವಾಸನೇ ಆ ಥರ ಇದೆ ಈ ಭಾಗದಲ್ಲಿ. ಹೌದು ಸರ್, 10-15 ವರ್ಷದಿಂದ ನಾವು ಅದನ್ನು ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ಕೊರೋನಾದಲ್ಲೂ ಸ್ವಲ್ಪ ನಮ್ಮ ಕೈಲಾಗಿ ಸಹಾಯ ಮಾಡಿದ್ದೀವಿ, ಸಮಾಜ ಸೇವೆ ಮಾಡಿದ್ದೀವಿ. ಕೊರೋನಾದಲ್ಲೂ ತುಂಬ ನಾವು ಕಮಲನಾಗಲಾಗ್ಬೋದು, ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಾಗ್ಬೋದು ನಮ್ಮ ಹಾಲಿ ಶಾಸಕರು ಶ್ರೀ ಗೋಪಾಲಣ್ಣನವರ ನೇತೃತ್ವದಲ್ಲಿ ನಾವು ಈ ಕಾರ್ಯನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಲೋಕಲ್ ಪದ್ಮಾವತಿ ಶ್ರೀನಿವಾಸ್ ಅವರು ನಮಗೆ ಇದೆ, ಗೋಪಾಲಣ್ಣವರ ಆಶೀರ್ವಾದನೂ ನಮಗಿದೆ. ಫಸ್ಟು ಸದಾನಂದ ಗೌಡರು ಇದ್ದರು, ಅವರು ಆಶೀರ್ವಾದನೂ ನಮಗಿದೆ. ಈಗ ಶೋಭಾ ಕರಂದಲ್ಲೇ ಮೇಡಮ್ ಬಂದಿದ್ದಾರೆ, ಅವರ ಆಶೀರ್ವಾದದಲ್ಲೂ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲರೂ ಸಹ ನಮ್ಮ ಬದುಕಿರೋ ತಗೊಳ್ಳೋ ದೇವರ ಆಶೀರ್ವಾದ, ಹುಲಿಯಮ್ಮನ ಆಶೀರ್ವಾದ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ, ಎಲ್ಲಿ ಗಂಟ ಶಕ್ತಿ ಕೊಡ್ತಾಳೋ ತಾಯಿ ಅಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಜಯರಾಮಣ್ಣ ಅಂದ್ಬಿಟ್ಟು ಇಲ್ಲಿ ಕಮಲಾರದ ಹುಲಿಯೂರಮ್ಮ ದೇವಸ್ಥಾನದ ಅರ್ಚಕರು, ಇವರ ಮೇಯ್ನ್ ಪೂಜಾರು, ಅವರು ಆಶೀರ್ವಾದನೂ ನಮಗಿದೆ. ಮತ್ತು ಕಮಲಾನಗರ ನಾಗರಿಕರ ಆಶೀರ್ವಾದನೂ ಇದೆ. ನಮ್ಮ ತಂದೆ ತಾಯಿ ಆಶೀರ್ವಾದ, ಅಮ್ಮನ ಆಶೀರ್ವಾದ, ಬಂಧುಗಳ ಆಶೀರ್ವಾದ, ನಮ್ಮ ಸ್ನೇಹಿತರು ತುಂಬ ನಂಗೆ ಸಪೋರ್ಟ್ ಮಾಡ್ತಾರೆ. ನಮ್ಮ ಸ್ನೇಹಿತರಂತೂ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ನಮ್ಮ ಅಣ್ಣ ಇಲ್ಲ, ನಮ್ಗೆ ಇವರೇ ಅಣ್ಣ ಅನ್ಕೊಂಡು ನಾವು ನಮ್ಮ ಜಯರಾಮಣ್ಣವ್ರನ್ನ, ಅವರು ನಮ್ಗೆ ಯಾವುದೇ ಕಾರ್ಯ ಇರಲಿ ತುಂಬ ನಮಗೆ. ತಾಯಿ ಜಗನ್ಮಾತೆ ಹುಲಿಯೂರಮ್ಮನ ಉತ್ಸವ ಪ್ರತಿ ವರ್ಷ ತುಂಬ ವಿಜೃಂಭಣೆಯಿಂದ ಬಂಧು ಬಳಗ, ಸ್ನೇಹಿತರು ಹಾಗೂ ಕುಟುಂಬದಸ್ಥರು ಎಲ್ಲರೂ ಸೇರಿ ಈ ಒಂದು ಕಾರ್ಯವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಆ ತಾಯಿ ಆಶೀರ್ವಾದ ತುಂಬ ಅವರಿಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ. ಸಂತೋಷ ಆಗುತ್ತೆ ಇವೆಲ್ಲ ನೋಡಿದ್ರೆ. ದೇವರ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ, ಕೃಪೆ ಎಲ್ಲರ ಮೇಲೆ ಇರಲಿ, ಜನತೆ ಮೇಲೆ ತಾಯಿ ಆಶೀರ್ವಾದ.